ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಏಪ್ರಿಲ್ ತಿಂಗಳ 18ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 12:56 ಇರಲಿದೆ. ನಂತರ ಷಷ್ಠಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 8:21 ಇರಲಿದೆ. ನಂತರ ಮೂಲ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಸಂಜೆ 5:10 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಪರಿಘ ಯೋಗ. ಇದು ಈ ದಿನ ಮಧ್ಯಾಹ್ನ 1:01 ಇರಲಿದೆ. ನಂತರ ಶಿವಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಇದು ಈ ದಿನ ಬೆಳಿಗ್ಗೆ 8:21 ಚಂದ್ರ ವೃಶ್ಚಿಕ ರಾಶಿಯಲ್ಲಿ, ನಂತರ ಧನುರಾಶಿಗೆ ಪ್ರವೇಶ ಮಾಡ್ತಾನೆ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:49 ಮಧ್ಯಾಹ್ನ 12:22 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:43 ಬೆಳಿಗ್ಗೆ 9:16 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:29 ಸಂಜೆ 5:02 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:28 ಬೆಳಿಗ್ಗೆ 9:19 ಇನ್ನು ಮಧ್ಯಾಹ್ನ 12:46 ಮಧ್ಯಾಹ್ನ 1:38 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:54 ಮಧ್ಯಾಹ್ನ 12:46 ಅಭಿಜಿನ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 3:30 ಬೆಳಗಿನ ಜಾವ 5:14 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:07 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗೆ ಸೌಂದರ್ಯಕ್ಕೆ, ಆಡಂಬರಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ, ಮಧುರ ಪಾನೀಯಕ್ಕೆ, ಲೈಂಗಿಕತೆಗೆ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಈ ದಿನ ಶುಕ್ರನಿಂದ ಮನಸ್ಸಿಗೆ ಖುಷಿ ಕೊಡುವಂಥ ಸನ್ನಿವೇಶಗಳಿರುತ್ತೆ. ತುಂಬ ಮನರಂಜನೆ ಇರುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗೆ ಪ್ರೇಮಿಗಳಿಗೆ, ಪ್ರಣಯ ಪಕ್ಷಿಗಳಿಗೂ ಕೂಡ ಈ ದಿನ ಅತ್ಯುತ್ತಮವಾದಂಥ ದಿನ. ಏಕೆಂದರೆ ಮನಸ್ಸು ತುಂಬ ಸಂತೋಷವಾಗಿ ಇರುತ್ತೆ. ಹಾಗೆ ಮನೆಗೆ, ವಾಹನಕ್ಕೆ ಕಾರಕನಾಗಿರುವಂಥವನು
ಶುಕ್ರ. ಹಾಗಾಗಿ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರ, ಹಾಗೆ ವಾಹನಕ್ಕೆ ಸಂಬಂಧಪಟ್ಟಂತಹ ವಿಚಾರ, ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥ ವಿಚಾರ, ಇದರೆಲ್ಲದರಲ್ಲೂ ಕೂಡ ಈ ದಿನ ನಿಮಗೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನೇನಾದರೂ ನೀವು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶಗಳೇನೋ ಸಿಕ್ಕತ್ತೆ. ಆದರೆ ಈ ದಿನ ಇರುವಂಥ ಬೆಳಗಿನ ಅವಧಿಯ ಗುರುಹೋರ ಏನಿದೆ, ಈ ಸಮಯದಲ್ಲಿ ರಾಹುಕಾಲ ಬಂದಿರುತ್ತೆ. ಅದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 16 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 29 ನಿಮಿಷದಿಂದ ಸಂಜೆ 6 ಗಂಟೆ 32 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 18 ನಿಮಿಷದಿಂದ ರಾತ್ರಿ 1 ಗಂಟೆ 16 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ಹೈಲಿ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ಈ ವ್ಯವಹಾರಗಳಲ್ಲಿ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲಿ, ನ್ಯಾಯಾಲಯದ ಪ್ರಕರಣಗಳಲ್ಲೂ ಕೂಡ ಈ ದಿನ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತಹ ಪ್ರಗತಿ ಇರುತ್ತೆ. ಹಾಗಾಗಿ ಇಂತಹ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನೀವು ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 14 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 27 ನಿಮಿಷದಿಂದ ಸಂಜೆ 5 ಗಂಟೆ 29 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 20 ನಿಮಿಷದಿಂದ ರಾತ್ರಿ 12 ಗಂಟೆ 18 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ತುಂಬ ಚೆನ್ನಾಗಿದೆ. ಇದು ಫೇವರಬಲ್ ಆಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾ ಇದ್ದೀರಿ, ಯಾರು ಖರೀದಿ ಮಾಡ್ತಾ ಇದ್ದೀರಿ, ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಹೋಟೆಲ್ ಬಿಸ್ನೆಸ್ ಅವ್ರಿಗೂ ಕೂಡ ಈ ದಿನ ಅತ್ಯುತ್ತಮವಾದಂತಹ ವ್ಯವಹಾರಗಳು ನಡೆಯುತ್ತೆ. ಹಾಗೆ ನಿಮ್ಮ ವ್ಯಾಪಾರದ ವಿಸ್ತರಣೆಯ ಸಂಬಂಧವಾಗಿ ಈ ದಿನದ ನಿಮ್ಮ ಪ್ರಯತ್ನ ಕೂಡ ಯಶಸ್ವಿಯಾಗುತ್ತೆ. ಇದೆಲ್ಲವನ್ನು ಕೂಡ ಈ ದಿನ ಇರುವಂಥ ಚಂದ್ರ ಹೋರಾದಲ್ಲಿ ನೀವು ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 11 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 25 ನಿಮಿಷದಿಂದ ಅಪರಾಹ್ನ 4 ಗಂಟೆ 27 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 23 ನಿಮಿಷದಿಂದ ರಾತ್ರಿ 11 ಗಂಟೆ 20 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಅಷ್ಟೊಂದು ಚೆನ್ನಾಗಿಲ್ಲ, ಅನ್ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳು ಯಾವುದೇ ರೀತಿಯ ಚಟುವಟಿಕೆಗಳನ್ನು ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಯಾವುದೇ ಪ್ರಯಾಣವನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ ನಿಮಗೆ ಅಷ್ಟೊಂದು ಉತ್ತಮ ಫಲಗಳು ಸಿಕ್ಕಲ್ಲ. ಇನ್ನು ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಇಂಥ ವಿಚಾರಗಳನ್ನು ಈ ದಿನ ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ಯಾವುದೇ ಇಲಾಖೆಯಲ್ಲಿ ಬಾಕಿ ಇರುವಂಥ ಕೆಲಸ ಕಾರ್ಯಗಳನ್ನು ಫಾಲೋಅಪ್ ಮಾಡುವಂಥ ವಿಚಾರ, ಇದೆಲ್ಲವೂ ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಬೇಡ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 5 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 18 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 20 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 29 ನಿಮಿಷದಿಂದ ರಾತ್ರಿ 8 ಗಂಟೆ 27 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗಿರುತ್ತೆ. ನಮ್ಮ ಗುರು ಹಿರಿಯರ ಮಾರ್ಗದರ್ಶನವನ್ನು ನೀವು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ನಾವು ಮನೆಯಲ್ಲಿರುವಂಥ ವಧುವಿಗೋ ವರನಿಗೋ ವಿವಾಹ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ತೇವೆ. ಅದರಲ್ಲೂ ಈ ಹುಡುಗ ಹುಡುಗಿ ಅಥವಾ ವಧು ವರ ಇವರಿಬ್ಬರ ಜಾತಕ ಹೊಂದಾಣಿಕೆಯಾಗತ್ತಾ ಅನ್ನುವಂಥದ್ದನ್ನು ಪ್ರಪ್ರಥಮವಾಗಿ ನೋಡುವಂಥ ಸಂಪ್ರದಾಯ ಇತ್ತೀಚೆಗೆ ಜಾಸ್ತಿಯಾಗಿದೆ. ಅದರಲ್ಲೂ ಈ ವಿವಾಹ ಸಂದರ್ಭದಲ್ಲಿ ಗಮನಿಸಬೇಕಾದಂಥ ದೋಷಗಳು ಹಲವು ಇದೆ. ಅದರಲ್ಲಿ ಈ ಷಷ್ಠಾಷ್ಟಕ ಕೂಡ ಒಂದು. ಆದ್ದರಿಂದ ಜಾತಕ ತೋರಿಸಿದ ನಂತರ ಮದುವೆ ಮಾಡಿಕೊಳ್ಳುವಂಥವರು ಈ ಬಗ್ಗೆ ಕೂಡ ಗಮನ ಹರಿಸಬೇಕು. ಇಲ್ಲಿ ಷಷ್ಠ ಅಂದರೆ 6, ಅಷ್ಟಕ ಅಂದರೆ 8. 6, 8ರ ಈ ದೋಷ ಏನಿದೆ ಇದು ಬಹಳ ವಿಶೇಷವಾಗಿ ಗಮನಿಸಬೇಕು. ಆದರೆ ನಾವು ಈ ವಧುವರರ ಜಾತಕವನ್ನು ತೋರಿಸಿದಾಗ
ಹೊಂದಾಣಿಕೆ ಮಾಡಿದಾಗ ಎಷ್ಟು ಗುಣ ಕೂಡಿ ಬಂತು, ಕೂಟ ಕೂಡಿ ಬಂತ ಇಲ್ವಾ, ಅವರಿಬ್ಬರ ಮದುವೆಗೆ ದ್ವಾದಶ ಕೂಟಗಳು ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ನಾವು ನೋಡ್ತೇವೆ. ಅದರಲ್ಲೂ ಕುಜದೋಷ ಅಂದರೆ ಮಾಂಗಲ್ಯ ದೋಷ ಏನಾದರೂ ಇದೆಯಾ, ಹುಡುಗಿಯರಲ್ಲಿ ಸಂತಾನ ಫಲ ಹೇಗಿದೆ, ಕಾಳಸರ್ಪ ದೋಷ ಇದೆಯಾ, ಜನನ ನಕ್ಷತ್ರ ದೋಷ ಇದೆಯಾ, ಹೀಗೆ ನಾನಾ ಬಗೆಯಲ್ಲಿ ಪರಿಶೀಲನೆಯನ್ನು ಮಾಡುವಂಥದ್ದು ಇದೆ. ಜಾತಕವನ್ನು ಕೈಯಲ್ಲಿ ಹಿಡ್ಕೊಂಡ್ರೆ ಈ ರೀತಿಯ ದೋಷಗಳು ಇದೆಯೇ ಇಲ್ಲವೇ, ಇದಕ್ಕೆ ಏನು ಪರಿಹಾರ ಅನ್ನೋಂಥದ್ದನ್ನು ಸುಲಭವಾಗಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲವನ್ನು ಕೂಡ ಬಹಳ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಆದರೆ ಇಲ್ಲಿ ಗಂಡು ಮತ್ತು ಹೆಣ್ಣಿಗೆ ಮದುವೆ ಜಾತಕ ನೋಡಿಯೇ ಮದುವೆ ಮಾಡ್ತೇನೆ ಅನ್ನುವಂಥವರು ಬಹಳ ಎಚ್ಚರಿಕೆಯಿಂದ ಈ ಒಂದು ವಿಚಾರವನ್ನು ಗಮನಿಸಬೇಕು. ಇನ್ನು ಕೆಲವರು ಜಾತಕವನ್ನು ನೋಡಲ್ಲ, ಅದರಲ್ಲಿ ನಂಬಿಕೆ ಇಲ್ಲ, ಅಂಥವ್ರಿಗೆ ಈ ದಿನದ ಕಾರ್ಯಕ್ರಮ ಏನಿದೆ ಅಷ್ಟೊಂದು ವಿಶೇಷತೆ ಅಂತ ಅನ್ನಿಸಲ್ಲ. ಆದರೆ ಈ ಎರಡೂ ರಾಶಿಯ ಮಧ್ಯೆ ವಿವಾಹ ಪ್ರಶಸ್ತವಾಗಿದೆಯೇ ಇಲ್ಲವೇ ಅನ್ನುವಂಥದ್ದನ್ನು ನೋಡೋದಿದೆಯಲ್ಲ, ಇದನ್ನು ತಿಳ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇಲ್ಲಿ ಇನ್ನೂ ಒಂದು ವಿಚಾರ ಇದೆ. ಏನಂದರೆ, ಒಂದು ವೇಳೆ ಹುಡುಗ ಅಥವಾ ಹುಡುಗಿ ಇಬ್ಬರೂ ಪರಸ್ಪರ ಪ್ರೀತಿಸಿ ನಾವು ಮದುವೆ ಆಗ್ತಾ ಇದ್ದೇವೆ ಅಂತ ಹೇಳಿ ಹಿರಿಯರ ಮುಂದೆ ಬಂದು ಹೇಳುವಾಗ ಅದನ್ನು ಹೇಗಾದರೂ ತಪ್ಪಿಸಬೇಕು ಅನ್ನೋವಂಥವರು ಆ ವಿವಾಹ ಶುಭವೇ ಅಥವಾ ಅಶುಭವೇ ಅಂತ ಹೇಳಿ ಕೇಳಿ ಮುಂದುವರಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಈಗಾಗಲೇ ಅವರು ಹೇಳಿ ಕೇಳಿ ಪ್ರೀತಿಸಿರುವಂಥವ್ರು. ಅದರಲ್ಲಿ ಜಾತಿ, ಮತ, ಧರ್ಮ, ಅಂತಸ್ತು ಇವ್ಯಾವುದೂ ಕೂಡ ಗಣನೆಗೆ ಬಂದಿರಲ್ಲ. ಪ್ರೀತಿ ಒಂದೇ ಅವರಿಗೆ ಪ್ರಮುಖವಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಅಂಥವರ ಜಾತಕವನ್ನು ತೋರಿಸುವಂಥದ್ದು ಅಗತ್ಯ ಇಲ್ಲ. ಹಾಗೆ ಅಂಥವರ ವಿವಾಹವನ್ನು ಮಾಡಿಕೊಡುವಂಥದ್ದು, ಅದರಲ್ಲಿ ಒಂದು ರೀತಿಯ ಒಪ್ಪಂದವನ್ನು ಮಾಡಿಕೊಂಡು ಹೊಂದಾಣಿಕೆಯನ್ನು ಮಾಡಿಕೊಂಡು ಮುಂದುವರಿಯುವಂಥದ್ದು ತಂದೆ ತಾಯಂದರಿಗೆ ಬಿಟ್ಟಂತಹ ವಿಚಾರ. ಆದರೆ ಇಲ್ಲಿ ಜಾತಕವನ್ನು ನೋಡಿ ಮದುವೆ ಮಾಡಿಕೊಳ್ಬೇಕು ಅನ್ನುವಂಥವ್ರು ಈ ಷಷ್ಠಾಷ್ಟಕ ಅನ್ನುವಂಥ ದೋಷ ಇದೆಯೇ ಇಲ್ಲವೇ ಅನ್ನುವಂಥದ್ದನ್ನು ನಾವು ನೋಡಬೇಕಾಗತ್ತೆ. ಅಂದರೆ ನಮ್ಮ ಜನ್ಮ ಜಾತಕದ ರಾಶಿ ಕುಂಡಲಿಯಲ್ಲಿ ಚಂದ್ರ ಇರುವಂಥ ಮನೆ ಜನ್ಮ ರಾಶಿ ಆಗುತ್ತೆ. ಇನ್ನು ಹುಡುಗನ ರಾಶಿಯಿಂದಲೋ ಅಥವಾ ಹುಡುಗಿಯ ರಾಶಿಯಿಂದಲೋ ಲೆಕ್ಕ ಹಾಕುವಂಥ ಸಂದರ್ಭದಲ್ಲಿ ಪರಸ್ಪರರ ರಾಶಿಗಳು 6 ಮತ್ತು 8ನೇ ಮನೆ ಆಗಿರಬಾರ್ದು ಅಂತ ಹೇಳ್ತಾರೆ. ಒಂದು ಉದಾಹರಣೆಗೆ, ಮೇಷರಾಶಿಯ ಹುಡುಗ ಅಥವಾ ಹುಡುಗಿಗೆ ಕನ್ಯಾ ರಾಶಿಯ ಹುಡುಗಿ ಅಥವಾ ಹುಡುಗನ ಜೊತೆ ವಿವಾಹ ಮಾಡಬಹುದಾ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ. ಆದರೆ ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂಥದ್ದು, ಈ ವಧು ಮತ್ತು ವರನಿಗೆ ಷಷ್ಠಾಷ್ಟಕ ದೋಷ ಇದೆ, ಹಾಗಾಗಿ ವಿವಾಹವನ್ನು ಮಾಡಬಾರ್ದು ಅಂತ ಹೇಳುತ್ತೆ. ಏಕೆಂದರೆ ಮೇಷರಾಶಿಯಿಂದ ಎಣಿಸಿದ್ರೆ ಕನ್ಯಾ ರಾಶಿ 6ನೇಯದ್ದಾಗತ್ತೆ, ಇನ್ನು ಕನ್ಯಾ ರಾಶಿಯಿಂದ ಎಣಿಸಿದ್ರೆ ಮೇಷರಾಶಿ 8ನೇಯದ್ದಾಗತ್ತೆ. ಇದು ಷಷ್ಠ ಮತ್ತು ಅಷ್ಟಕ ದೋಷದಿಂದ ಕೂಡಿರುವಂಥದ್ದು. ಇದನ್ನೇ ಷಷ್ಠಾಷ್ಟಕ ದೋಷ ಅಂತೇಳಿ ಕರೀತಾರೆ. ಈ ಥರ ಎಲ್ಲ ರಾಶಿಗಳಿಗೂ ಕೂಡ ಇರುವಂಥದ್ದೇ ಈ ದೋಷ ಇದ್ದೇ ಇರುತ್ತೆ. ಆದರೆ ಯಾವ ಯಾವ ರಾಶಿಯ ಮಧ್ಯೆ ಷಷ್ಠಾಷ್ಟಕ ಆಗತ್ತೆ, ಆ ಪೈಕಿ ಯಾವುದು ಹೆಚ್ಚು ಗಂಭೀರವಾಗಿರುತ್ತೆ ಅನ್ನುವಂಥ ವಿಚಾರವನ್ನು ನೋಡಿಕೊಂಡು ಮುಂದುವರಿಯಬೇಕಾಗತ್ತೆ. ಅದರ ಒಂದು ತುಣುಕು ಹೀಗಿದೆ ನೋಡಿ. ಇಲ್ಲಿ ಮೇಷ ಮತ್ತು ಕನ್ಯಾ ಈ ರಾಶಿಯವರು ಪರಸ್ಪರ ವಿವಾಹವಾದರೆ ಅವರಿಗೆ ಗಂಭೀರ ರೀತಿಯ ಸಮಸ್ಯೆಗಳು ಇರುತ್ತೆ. ಇನ್ನು ಮೇಷ ಮತ್ತು ವೃಶ್ಚಿಕ, ಏಕೆಂದರೆ ಮೇಷದಿಂದ ವೃಶ್ಚಿಕ 8ನೇ ಸ್ಥಾನ, ವೃಶ್ಚಿಕದಿಂದ ಮೇಷ 6ನೇ ಸ್ಥಾನಕ್ಕೆ ಬರುತ್ತೆ. ಹಾಗಾಗಿ ಇದು ಮಧ್ಯಮ ಫಲವನ್ನು ಕೊಡುತ್ತೆ. ಇನ್ನು ವೃಷಭ ಮತ್ತು ತುಲಾ ರಾಶಿಯವರ ಮಧ್ಯೆ ವಿವಾಹ ಆದರೆ ಇದು ಮಧ್ಯಮ ಫಲ. ಇನ್ನು ವೃಷಭ ಮತ್ತು ಧನುರಾಶಿಯವರಿಗೆ ವಿವಾಹ ಆದರೆ ಗಂಭೀರವಾದಂತಹ ಫಲ ಸಿಕ್ಕತ್ತೆ. ಹಾಗೆ ಮಿಥುನ ಮತ್ತು ವೃಶ್ಚಿಕಕ್ಕೆ ಗಂಭೀರ ಫಲ, ಮಿಥುನ ಮತ್ತು ಮಕರಕ್ಕೆ ಮಧ್ಯಮ ಫಲ, ಕರ್ಕಾಟಕ ಮತ್ತು ಧನುರಾಶಿಯ ಮಧ್ಯೆ ಮಧ್ಯಮ ಫಲ, ಇನ್ನು ಕರ್ಕಾಟಕ ಮತ್ತು ಕುಂಭರಾಶಿಯೇ ವಿವಾಹ ಆದರೆ ಗಂಭೀರ ಫಲ, ಇನ್ನು ಸಿಂಹರಾಶಿ ಮತ್ತು ಮಕರ ರಾಶಿಯವರಿಗೆ ವಿವಾಹ ಆದರೆ ಗಂಭೀರವಾದಂತಹ ಫಲ, ಇನ್ನು ಸಿಂಹರಾಶಿ ಮತ್ತು ಮೀನರಾಶಿಯವರಿಗೆ ಮಧ್ಯಮ ಫಲ, ಕನ್ಯಾ ರಾಶಿ ಮತ್ತು ಕುಂಭರಾಶಿಯವರಿಗೆ ಮಧ್ಯಮ ಫಲ, ಕನ್ಯಾ ರಾಶಿ ಮತ್ತು ಮೇಷರಾಶಿಯವರಿಗೆ ಗಂಭೀರ ಫಲಗಳು ಇರುತ್ತೆ. ಹೀಗೆ ಷಷ್ಠಾಷ್ಟಕ ದೋಷ ಇರುವಂಥ ಪತಿ ಪತ್ನಿಯರ ಮಧ್ಯೆ ವಿನಾಕಾರಣ ವಾದ ವಿವಾದಗಳು ಏರ್ಪಡುತ್ತೆ, ಜಗಳಗಳು ಇರುತ್ತೆ. ಅದರಲ್ಲೂ ಈ ಸಪ್ತಮ ಸ್ಥಾನಾಧಿಪತಿ ದುರ್ಬಲನೇನಾದರೂ ಆಗಿಬಿಟ್ರೆ ಅಥವಾ ಆ ಸ್ಥಾನದ ಮೇಲೆ ನೀಚ ಗ್ರಹಗಳ ದೃಷ್ಟಿ ಏನಾದರೂ ಬೀಳ್ತಾ ಇದ್ದರೆ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸ್ಬಿಡುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ವಾಗ್ವಾದಕ್ಕೆ ಕಾರಣವಾಗುವಂಥದ್ದು. ಇದರಿಂದ ಮನಸ್ಸಿಗೆ ಶಾಂತಿ ಇರಲ್ಲ. ಇಲ್ಲಿ ತಾತ್ಕಾಲಿಕವಾಗಿ ಅಥವಾ ಶಾಶ್ವತವಾಗಿ ಪತಿ ಪತ್ನಿ ಇಬ್ಬರೂ ಕೂಡ ದೂರ ಇರುವಂಥ ಒಂದು ಪರಿಸ್ಥಿತಿ ಏರ್ಪಾಟಾಗ್ಬಿಡುತ್ತೆ. ಮುಖ್ಯವಾಗಿ ಒಂದು ರೀತಿಯ ತೀರ್ಮಾನಕ್ಕೆ ಅಥವಾ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಆಲೋಚನೆ ಇವರಿಗೆ ಬರೋದೇ ಇಲ್ಲ.
ಒಬ್ಬರ ತಲೆ ಕಂಡರೆ ಮತ್ತೊಬ್ಬರಿಗೆ ಆಗಲ್ಲ ಅನ್ನುವಂಥ ಒಂದು ಸ್ಥಿತಿಗೆ ತಲುಪಿಬಿಡ್ತಾರೆ. ಆದ್ದರಿಂದ ಜಾತಕದಲ್ಲಿ ಈ ಷಷ್ಠಾಷ್ಟಕ ದೋಷ ಅನ್ನುವಂಥದ್ದು ಏರ್ಪಡುವಂತಿಲ್ಲ. ಹಾಗೆ ಅಂಥವರು ವಿವಾಹ ಆಗದೇ ಇರುವಂಥದ್ದೇ ಶ್ರೇಯಸ್ಸು. ಏಕೆಂದರೆ ವಿವಾಹ ಆದ ಮೇಲೆ ಪ್ರತಿದಿನ ಅವರು ಜಗಳ ಕದನ ಮಾಡಿಕೊಳ್ಳುವಂಥದ್ದು, ಮನಸ್ತಾಪಗಳಾಗ್ತಾ ಇರುತ್ತೆ, ಹೊಂದಾಣಿಕೆ ಅನ್ನುವಂಥದ್ದು ಇರಲ್ಲ. ಇದರಿಂದ ಅವರಲ್ಲಿ ಯಾವುದೇ ರೀತಿಯ ಸಾಂಸಾರಿಕ ಬದುಕವನ್ನು ಸಂತೋಷವಾಗಿ ನಡೆಸುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಅಂಥವರು ಆದಷ್ಟು ವಿವಾಹ ಆಗದೇ ಇರುವಂಥದ್ದು, ಇಲ್ಲ ಬೇರೆ ರಾಶಿಯ ವರನನ್ನು ವಧುವನ್ನು ನೋಡಿ ವಿವಾಹ ಆಗುವಂಥದ್ದು ತುಂಬ ಸೂಕ್ತ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರಜ್ಞರು ಈ ಷಷ್ಠಾಷ್ಟಕ ಯೋಗ ಏನಿದೆ ಇದನ್ನು ಕೂಡ ದೋಷ ಅಂತ ಹೇಳಿ ಪರಿಗಣಿಸಲ್ಪಡುವಂಥದ್ದು. ಇದನ್ನು ಈ ಇಬ್ಬರ ಜಾತಕಗಳನ್ನು ಹೊಂದಾಣಿಕೆ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಗಮನಿಸಿ ನೋಡಿ ನಿಮ್ಮ ಫಲಿತಾಂಶವನ್ನು ತಿಳಿಸಬೇಕು ಅನ್ನುವಂಥ ಒಂದು ಕಳಕಳಿ. ಹಾಗಾಗಿ ಇಲ್ಲಿ ಷಷ್ಠಾಷ್ಟಕ ದೋಷ ಇರುವಂಥ ಪತಿ ಪತ್ನಿಯರ ಮಧ್ಯೆ ವಿವಾದಗಳು ಉಂಟಾಗುವಂಥದ್ದು, ಅದರಲ್ಲೂ ವಿನಾಕಾರಣ ಜಗಳಗಳು ಆಗುವಂಥದ್ದು ಇರುತ್ತೆ. ಹಾಗಾಗಿ ತಾತ್ಕಾಲಿಕವಾಗಿ ಅಥವಾ ಶಾಶ್ವತವಾಗಿ ದೂರ ಆಗುವಂಥ ಪರಿಸ್ಥಿತಿಗಳು ಏರ್ಪಾಟಾಗ್ಬೋದು. ಮುಖ್ಯವಾಗಿ ಒಂದು ರೀತಿಯ ತೀರ್ಮಾನಕ್ಕೆ ಅಥವಾ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಆಲೋಚನೆಗಳು ಅವರಿಗೆ ಬರೋದೇ ಇಲ್ಲ. ಆದ್ದರಿಂದ ಜಾತಕದಲ್ಲಿ ಈ ದೋಷ ಏನಾದರೂ ಅಂದರೆ ಷಷ್ಠಾಷ್ಟಕ ದೋಷ ಅನ್ನುವಂಥದ್ದು ಏರ್ಪಡ್ತಾ ಇದ್ದರೆ ಅಂಥವ್ರಿಗೆ ವಿವಾಹ ಮಾಡದೇ ಇರುವಂಥದ್ದು ಉತ್ತಮ. ಅಂದರೆ ಆ ರಾಶಿಯವರ ಜೊತೆಯಲ್ಲಿ ವಿವಾಹ ಮಾಡಬಾರ್ದು, ಬೇರೊಂದು ರಾಶಿಯವರನ್ನು ನೋಡಿ ವಿವಾಹಕ್ಕೆ ಏರ್ಪಾಟು ಮಾಡಬೇಕಾಗತ್ತೆ. ಹಾಗಾಗಿ ಈ ದ್ವಾದಶ ಕೂಟದಲ್ಲಿ ಇರುವಂಥ ಗುಣಗಳ ಪೈಕಿ ಕನಿಷ್ಠ 18 ಬರಬೇಕು, ಗರಿಷ್ಠ 36 ಇರುತ್ತೆ. ಅದರ ಜೊತೆಯಲ್ಲಿ ನಾವು ಈ ಷಷ್ಠಾಷ್ಟಕ ದೋಷವನ್ನು ಕೂಡ ವಿಚಾರ ಮಾಡಿ ಮುಂದುವರೆದ್ರೆ ಆ ವಧು ವರರ ಬಾಳು ಸುಂದರಮಯವಾಗಿರುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮಿಬ್ಬರ ರಾಶಿ ನಿಖರವಾಗಿ ಗೊತ್ತಿದ್ದರೆ ಇದನ್ನು ನೀವೇ ತುಲನೆ ಮಾಡಿ ನೋಡ್ಬೋದು. ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಕೂಡ ಮಾಡಿಕೊಳ್ಬೋದು, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ಈ ದಿನ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾದಂಥ ಸ್ಥಿತಿಯಲ್ಲಿಲ್ಲ. ಅಷ್ಟಮದಲ್ಲಿರೋದ್ರಿಂದ ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ನೀವು ನಿರೀಕ್ಷೆ ಮಾಡಿದಂಥ ಒಂದು ಪ್ರಗತಿ ಸಿಕ್ಕಲ್ಲ. ಹಾಗೆ ಈ ದಿನ ನಿಮ್ಮ ಆಕ್ರಮಣಕಾರಿ ಪ್ರವೃತ್ತಿಗೆ ಸ್ವಲ್ಪ ನಿಯಂತ್ರಣವನ್ನು ಹಾಕ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಪರಿಸ್ಥಿತಿಗೆ ತಕ್ಕ ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ಮಾತ್ರ ಅಲ್ಪ ಸ್ವಲ್ಪ ಅನುಕೂಲತೆಗಳಿರುತ್ತೆ. ಇಲ್ಲಾಂದರೆ ಈ ದಿನ ನಿಮಗೆ ಸ್ವಲ್ಪ ದುಬಾರಿಯಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಇರುವಂಥ ತೊಂದರೆಗಳು, ತಾಪತ್ರಯಗಳು, ಸಮಸ್ಯೆಗಳು ಏನೇ ಇದ್ದರೂ ಅದು 4 ಗೋಡೆಯ ಒಳಗೆ ಇರಲಿ. 4 ಗೋಡೆಯ ಒಳಗಿಂದ ಹೊರಗೆ ಬರಬಾರ್ದದು. ಅಂದರೆ ಮನೆಯಿಂದ ಹೊರಗೆ ಬಂದರೆ ನಿಮ್ಮ ಮರ್ಯಾದೆಯ ಪ್ರಶ್ನೆ ಅಲ್ಲಿ ಉದ್ಭವ ಆಗುತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯಲ್ಲೂ ಕೂಡ ವಿವಾದಗಳು ಮುಂದುವರಿಯದಂತೆ ನೋಡಿಕೊಳ್ಳಿ. ವಾದ ವಿವಾದಗಳಾದರೆ ಆದಷ್ಟು ನೀವು ಅದರಲ್ಲಿ ಭಾಗವಹಿಸದೇ ಇರುವಂಥದ್ದು ಉತ್ತಮ. ಇನ್ನು ಹಣಕಾಸಿನ ವ್ಯವಹಾರಗಳಲ್ಲಿ ಈ ದಿನ ಮುನ್ನುಗ್ಗುವಂಥದ್ದು ತುಂಬ ಅಪಾಯಕರ. ಹಾಗಾಗಿನೇ ಯಾವುದೇ ದೊಡ್ಡ ಮಟ್ಟದ ಬಂಡವಾಳ ಹಾಕಿ ವ್ಯವಹಾರ ಮಾಡಬೇಕು ಅನ್ನುವಂಥವ್ರು, ಲೇವಾದೇವಿ ವ್ಯವಹಾರ ಮಾಡುವಂಥವ್ರು ಅಥವಾ ಸಾಲ ತರುವಂಥದ್ದು, ಸಾಲ ಕೊಡೋವಂಥದ್ದು, ಇಂಥ ವಿಚಾರಗಳೇನಾದರೂ ಇದ್ದರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡಿಬಿಡಿ. ಏಕೆಂದರೆ ಹಣಕಾಸಿನ ನಷ್ಟ ಈ ದಿನ ಭಾರಿ ಪ್ರಮಾಣದಲ್ಲಾಗುವಂಥ ಸೂಚನೆಗಳಿದೆ. ಇನ್ನು ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಏಳು ಬೀಳುಗಳ ಅನುಭವ ಈ ದಿನ ಉಂಟಾಗುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಒಂದು ಪ್ರಯತ್ನ ಕೂಡ ಜೊತೆಯಲ್ಲೇ ಆಗಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟೇ ಕೆಲಸಗಳನ್ನು ಮಾಡಿ. ಬೇರೆಯವರನ್ನು ನಂಬಿಕೊಂಡು ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಈ ದಿನ ಸಮಯವನ್ನು ವ್ಯರ್ಥ ಮಾಡಬೇಡಿ, ಹರಟೆ ಮಾಡಬೇಡಿ. ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ಜ್ಞಾಪಕದಲ್ಲಿ ಇಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ವಿಶೇಷವಾಗಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಗಣಪತಿಗೆ 21 ಗರಿಕೆಯನ್ನು ನೀಡಿ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಬಹಳ ವಿಶೇಷವಾದಂತಹ ಸನ್ನಿವೇಶಗಳು ಇರುತ್ತೆ. ಅದರಲ್ಲೂ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಪ್ರತಿಫಲ ಸಿಕ್ಕಿದಾಗ ಮತ್ತೆ ಕೆಲಸಗಳನ್ನು ಮಾಡಬೇಕು, ಬೇರೆ ಕೆಲಸಗಳನ್ನು ಮಾಡಬೇಕು. ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡಿ ಅದರಿಂದ ಹೆಚ್ಚು ಲಾಭವನ್ನು ಪಡ್ಕೊಳ್ಬೇಕು ಅನ್ನುವಂಥ ಉತ್ಸಾಹ ಹೆಚ್ಚಾಗಿರುತ್ತೆ.
ಹಾಗೆ ಈ ಉದ್ಯೋಗಸ್ಥರು ಈ ದಿನ ಮಾಡುವಂತಹ ಕೆಲಸ ಕಾರ್ಯಗಳಿಂದ ಮೇಲಧಿಕಾರಿಗಳು ಸುಪ್ರೀತರಾಗ್ತಾರೆ. ಹಾಗೆ ನಿಮ್ಮ ಬೆಳವಣಿಗೆಗೆ ಸದಾ ಅವರೂ ಕೂಡ ಒಂದು ರೀತಿಯಲ್ಲಿ ಅನುಕೂಲವನ್ನು ಕಲ್ಪಿಸ್ಕೊಡ್ತಾ ಇರ್ತಾರೆ. ಹಾಗಾಗಿ ಈ ದಿನ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಬೆಳವಣಿಗೆ ಆಗುವಂಥ ಸಂದರ್ಭ ಇದೆ. ಹಾಗೆ ಆದಾಯ ಉತ್ತಮವಾಗುವಂಥ ಸಾಧ್ಯತೆ ಇದೆ. ಇನ್ನು ವಿಶೇಷವಾಗಿ ಈ ದಿನದ ವ್ಯವಹಾರಗಳಲ್ಲಿ ನಿಮ್ಮ ಸ್ನೇಹಿತರ ಅಥವಾ ನಿಮ್ಮ ಬಂಧುಗಳ ಒಂದು ಸಹಕಾರ ಚೆನ್ನಾಗಿರುತ್ತೆ. ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಬಹಳ ಅದ್ಭುತವಾಗಿ ಇದ್ದೇ ಇರುತ್ತೆ ಈ ದಿನದಲ್ಲಿ. ಆದರೂ ಕೂಡ ಈ ದಿನ ಒಂದು ಮಿತಿಯನ್ನು ದಾಟಿದ್ರೆ ಸಮಸ್ಯೆಗಳನ್ನು ಎದುರು ಹಾಕ್ಕೊಳ್ತೀರಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಮಿತಿ ಒಳಗೆ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ಅತಿಯಾದ ಉದಾರ ವರ್ತನೆ ಏನಿದೆ ಅದು ಕೂಡ ನಿಮಗೆ ಅನುಚಿತವಾದಂತಹ ಒಂದು ಸನ್ನಿವೇಶವನ್ನು ತರಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಈ ದಿನ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು, ಒಂದು ಉದಾರ ನೀತಿಯನ್ನು ಅನುಸರಿಸುವಂಥದ್ದನ್ನು ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಈ ದಿನ ವಿದ್ಯೆ ಕಡಿಮೆ ಇದ್ದರೂ ಕೂಡ ಬುದ್ಧಿ ಜಾಸ್ತಿ ಇರುತ್ತೆ. ಅನುಭವದ ಆಧಾರದಿಂದ ಈ ದಿನ ತೀರ್ಮಾನಗಳು ಆಗುವಂಥದ್ದು, ನಿಮ್ಮ ಅನುಭವದಿಂದಲೇ ಈ ದಿನ ಹೆಚ್ಚು ಹೆಚ್ಚು ಸಂಪಾದನೆ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ದಿನ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂಥ ಒಂದು ದಿನವಾಗಿ ಪರಿವರ್ತನೆ ಆಗುತ್ತೆ. ನಿಮ್ಮ ಧನಾತ್ಮಕವಾದಂತಹ ಆಲೋಚನೆಗಳಿಂದ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೂ ಕೂಡ ಈ ದಿನದ ಆರಂಭದಲ್ಲಿ ಅತ್ಯುತ್ತಮ ಫಲಗಳು ಸಿಕ್ಕುವಂಥದ್ದು. ಅದರಲ್ಲೂ ನಿಜ ಅರ್ಥದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಅದ್ಭುತವಾದಂಥ ಪ್ರಗತಿಯಲ್ಲಿ ಇರುತ್ತೆ. ಆದರೆ ಕೆಲಸ ನೋಡಿದ್ರೆ ಅಲ್ಲೇ ಇರುತ್ತೆ. ಆದರೆ ಅದರ ಒಂದು ಮುಂದುವರಿಕೆಯ ಭಾಗ ಏನಿದೆ ಅದನ್ನು ಮರೆಯಲ್ಲಿ ನೀವು ಪೂರ್ವ ಸಿದ್ಧತೆಯೊಂದಿಗೆ ಆರಂಭಿಸುವಂಥ ಕ್ರಮ ಏನಿದೆ ಬಹಳ ವಿಶೇಷವಾಗಿರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮನ್ನು ಒಂದು ಅದೃಷ್ಟ ಪರೀಕ್ಷೆಗೆ ಒಳಪಡಿಸುವಂಥದ್ದು ಕೂಡ ಇದೆ. ಹಾಗಾಗಿ ಆ ಒಂದು ಪರೀಕ್ಷೆಯಲ್ಲಿ ಗೆದ್ದರೆ ಈ ದಿನ ನೀವೇ ಅದೃಷ್ಟವಂತರಾಗ್ತೀರಿ, ಅದ್ಭುತವಾದಂತಹ ಸಾಧನೆಯನ್ನು ಮಾಡ್ತೀರಿ. ಹಾಗೆ ನಿಮ್ಮ ಗತಕಾಲದ ಯಾರೋ ನಿಮ್ಮನ್ನು ಸಂಪರ್ಕಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಒಟ್ಟಾರೆ ಒಂದು ಅವಿಸ್ಮರಣೀಯವಾದಂಥ ಸನ್ನಿವೇಶವನ್ನು ನೀವು ಸೃಷ್ಟಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಇದು ಒಳ್ಳೆಯ ಕಾಲ ಇದು. ಹಾಗಾಗಿನೇ ಈ ವಿವಾಹ, ಈ ವೈವಾಹಿಕ ಬದುಕು, ನಿಮ್ಮ ಸಂತಾನ ಇತ್ಯಾದಿಗಳ ಬಗ್ಗೆ ಈ ದಿನ ಸ್ವಲ್ಪ ಪೂರ್ವ ಸಿದ್ಧತೆ ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡುವಂಥ ನಿಮಗೆ ಎಲ್ಲಿಲ್ಲದ ಗೌರವ ಪ್ರಾಪ್ತಿಯಾಗುತ್ತೆ. ಅದರಲ್ಲೂ ನಿಮ್ಮ ಹಠಮಾರಿತನ ಎಲ್ಲೋ ಒಂದು ಕಡೆ ಬೆಳವಣಿಗೆಗೆ ಕುತ್ತು ತರಬಹುದು. ಏಕೆಂದರೆ ಸ್ವಲ್ಪ ಫ್ರೀಡಮ್ ಇಲ್ಲ, ಫ್ರೀನೆಸ್ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ತೆಗೆದುಕೊಳ್ಬೇಕಾದಂಥ ತೀರ್ಮಾನಗಳನ್ನು ನೀವು ತೆಗೆದುಕೊಳ್ಳೋಕ್ಕಾಗಲ್ಲ. ಬೇರೆಯವರು ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಅವರನ್ನು ನೀವು ಓಲೈಸಲ್ಲ. ನೀವು ಅವರಿಗೆ ಒಂದು ಫ್ರೀ ಹ್ಯಾಂಡನ್ನು ಕೊಡಲ್ಲ. ಹಾಗಾಗಿನೇ ಎಷ್ಟೋ ಬಾರಿ ಕೆಲಸದಲ್ಲಿ ಹಿನ್ನಡೆ ಉಂಟಾಗ್ತಾ ಇರುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿನೇ ಈ ದಿನ ಅನುಮಾನ ಪಡದೆ ನೀವು ಸಂಬಂಧಪಟ್ಟವರ ಜೊತೆ ಮಾತುಕತೆಯನ್ನು ಮುಂದುವರಿಸಿ. ಮಾತುಕತೆ ಆಡೋದರಲ್ಲಿ ತಪ್ಪೇನಿಲ್ಲ, ತೀರ್ಮಾನ ನಂತರದಲ್ಲೇ ಆಗಲಿ. ಹಾಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕಾರ್ಯಕ್ಷೇತ್ರದಲ್ಲಿ ಹೊಸ ಹೊಸ ಜವಾಬ್ದಾರಿಗಳು ಬರೋದರಿಂದ ಈ ದಿನ ಅದನ್ನು ಭಾಳ ಸಮಾಧಾನದಿಂದ ನಿರ್ವಹಿಸಬೇಕಾಗತ್ತೆ. ತುಂಬ ಶಾಂತಿ, ತುಂಬ ನೆಮ್ಮದಿ ಅನ್ನುವಂಥದ್ದು ಬೇಕು. ಹಾಗೆ ಈ ದಿನ ಬೇರೆಯವರ ಅಭಿಪ್ರಾಯದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಬಗ್ಗೆ ಯಾರು ಏನೇ ಹೇಳಲಿ, ಯಾವುದೇ ಗಾಳಿ ಸುದ್ದಿ ಹಬ್ಬಲಿ, ಅದನ್ನು ಪಕ್ಕಕ್ಕಿಟ್ಟು ನೀವು ಮುಂದುವರಿಬೇಕು. ಹಾಗೆ ಈ ದಿನದ ಅಡೆತಡೆಗಳು ಸ್ವಲ್ಪ ವ್ಯತ್ಯಾಸದಲ್ಲಿ ನಿಮಗೆ ಒಂದು ವಿರುದ್ಧವಾದಂತಹ ತೀರ್ಮಾನಗಳು ಬಂದರೂ ಕೂಡ ಅದಕ್ಕೆ ನೀವು ಘಾಸಿಯಾಗಿಬಿಡ್ತೀರಿ, ಕೆಲಸವನ್ನು ಅಲ್ಲಿಗೆ ನಿಲ್ಲಿಸ್ಬಿಡ್ತೀರಿ. ಹಾಗಾಗಿ ಈ ದಿನ ಯಾವುದೇ ಒಂದು ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಧೈರ್ಯವಾಗಿ ನಿಭಾಯಿಸಬೇಕು. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ನೀವು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ
ನೀವು ತೆಗೆದುಕೊಳ್ಳುವಂಥ ಈ ದಿಢೀರಾದ ತೀರ್ಮಾನ ಏನಿದೆ ಅದು ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಈ ದಿನ ತೀರ್ಮಾನ ಒಳ್ಳೆಯದಾಗಿರುತ್ತೆ, ಆದರೆ ನಾಳೆಯ ದಿನ ಅದನ್ನೇ ಪರಿಶೀಲನೆ ಮಾಡಿದಾಗ ಹೀಗೆ ಮಾಡಬಾರ್ದಿತ್ತು ಅನ್ನುವಂಥ ಒಂದು ಪಶ್ಚಾತ್ತಾಪದ ಛಾಯೆ ನಿಮಗೆ ಆವರಿಸ್ಕೊಳ್ಳುತ್ತೆ. ಹಾಗಾಗಿ ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಹಾಗೆ ಈ ದಿನ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದು ಒಳ್ಳೆಯ ದಿನ ಅಲ್ಲ. ಹಾಗಾಗಿ ಈ ದಂಪತಿಗಳ ಮಧ್ಯೆನೇ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನಸ್ತಾಪಗಳಾಗುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಇನ್ನು ಈ ದಿನದ ಪೂರ್ವಾರ್ಧ ಸ್ವಲ್ಪ ಉದ್ವೇಗಪೂರಿತವಾಗೇ ಇರುವಂಥದ್ದು. ಇದರಿಂದಲೇ ಆರೋಗ್ಯವನ್ನು ನೀವು ನಿರ್ಲಕ್ಷ್ಯ ಮಾಡ್ತೀರಿ, ಇದು ದುಬಾರಿಯಾಗುತ್ತೆ ನಿಮಗೆ. ಹಾಗಾಗಿ ಈ ದಿನ ನಿಮ್ಮ ಕುಟುಂಬಸ್ಥರ ಆರೋಗ್ಯದ ಜೊತೆಗೆ ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಕೊಡಬೇಕು. ಇನ್ನು ಯೋಗ್ಯವಾದಂಥ ಆರ್ಥಿಕ ಯೋಜನೆಯಿಂದ ಉತ್ತಮ ಭವಿಷ್ಯಕ್ಕೆ ನಾಂದಿಯಾಗುತ್ತೆ. ಹಾಗಾಗಿ ಈ ದಿನವೇ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ಸ್ವಲ್ಪ ಉಳಿತಾಯ ಮಾಡುವಂಥ ಪ್ರವೃತ್ತಿಯನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು ಇರ್ಬೋದು. ನಂತರದಲ್ಲಿ ನಿಮಗೆ ಧೈರ್ಯ, ಆತ್ಮವಿಶ್ವಾಸ ಕ್ರಮೇಣವಾಗಿ ಹೆಚ್ಚಾಗುತ್ತೆ. ಇದರಿಂದ ನಿಮ್ಮ ವಿರೋಧಿಗಳನ್ನು ನೀವು ಸದೆಬಡಿಯುವಂಥದ್ದು, ವಿರೋಧಿಗಳನ್ನು ಪಕ್ಕಕ್ಕಿಟ್ಟು ಮುಂದುವರಿಯುವಂಥ ಒಂದು ಜಾಣ್ಮೆ ನಿಮಗೆ ಈ ದಿನ ಗೊತ್ತಾಗುತ್ತೆ. ಹಾಗೆ ವಿರೋಧಿಗಳ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಕೂಡ ಇರಬೇಕಾಗತ್ತೆ. ಆದರೆ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದ ನಂತರವೇ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಿ. ಆ ಯಶಸ್ಸಿನಿಂದಲೇ ಈ ದಿನದ ಮುಂದಿನ ಭವಿಷ್ಯದ ಆಗುಹೋಗುಗಳು ನಿಂತಿರುವಂಥದ್ದು. ಹಾಗಾಗಿ ಬಹಳ ಶಿಸ್ತಿನಿಂದ, ಸಂಯಮದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು ಸಾಮಾಜಿಕ ಕಳಕಳಿ ಇರಬೇಕು. ಏಕೆಂದರೆ ಸರ್ಕಾರದ ಮಟ್ಟದ ಒಂದು ಅಧಿಕಾರಿಗಳೇನಿದ್ದಾರೆ ಅವರಿಂದ ಈ ದಿನ ನಿಮಗೆ ಸಂಪೂರ್ಣವಾದಂತಹ ಬೆಂಬಲ ಸಿಗ್ತಾ ಇದೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ, ಅದರಲ್ಲೂ ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತಿಯನ್ನು ನೀವು ಮುಂದುವರಿಸುವಂಥ ಸಂದರ್ಭಗಳು ಇದೆ. ಹಾಗೆ ಈ ದಿನ ಅನಾವಶ್ಯಕವಾದಂಥ ಖರ್ಚಿಗೆ ಅವಕಾಶ ಕೊಡಬೇಡಿ. ಖರ್ಚು ಬಂದಿದೆ ಅಂತ ಹೇಳಿದ್ರೆ ಸ್ವಲ್ಪ ಕೂಲಂಕುಷವಾಗಿ ವಿಚಾರ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಅನಿರೀಕ್ಷಿತವಾಗಿ ಪ್ರಯಾಣ ಮಾಡಬೇಕಾದಂಥ ಸಾಧ್ಯತೆ ಕೂಡ ಇರುತ್ತೆ. ಇದರಿಂದ ನಿಮಗೆ ಅಷ್ಟೊಂದು ಸೌಖ್ಯ ಇಲ್ಲ, ಸುಖ ಅನ್ನುವಂಥದ್ದು ಇಲ್ಲ. ಆದರೆ ಈ ಹಣ ಹೂಡಿಕೆಗೆ ಅಥವಾ ಸ್ಥಿರಾಸ್ತಿ ಖರೀದಿಗೆ ಇದು ಸಕಾಲ. ಇದರಲ್ಲಿ ಏನಾದರೂ ಬಂಡವಾಳ ಇದ್ದರೆ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಈ ದಿನ ಬೆಳಗಿನ ಅವಧಿಯಲ್ಲಿ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ನೀವು ಅಂದುಕೊಂಡಂತೆ ಕೆಲಸಗಳಾಗತ್ತೆ. ನೀವು ಅಂದುಕೊಂಡಂಥ ವ್ಯಕ್ತಿಯಿಂದಲೇ ನಿಮಗೆ ಸಹಕಾರ ಸಿಕ್ಕತ್ತೆ. ಹಾಗೆ ಅಪರೂಪಕ್ಕೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರನ್ನು ಭೇಟಿ ಮಾಡುವಂಥ ಅವಕಾಶಗಳು ಕೂಡ ಇದೆ. ಹಾಗಾಗಿ ಈ ದಿನ ಸ್ವತಂತ್ರ ಹಕ್ಕಿಯಾಗಿಯೇ ಸ್ವಲ್ಪ ಹೊತ್ತು ನೀವು ವಿರಮಿಸುವಂಥದ್ದು ಕೂಡ ಇದೆ. ಆದರೆ ಈ ದಿನ ಮುಂದಿನ ಭವಿಷ್ಯದ ಒಂದು ದೃಷ್ಟಿಯಲ್ಲಿ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಕುಟುಂಬಸ್ಥರ ಸಮ್ಮುಖದಲ್ಲಿ ತೀರ್ಮಾನ ಮಾಡಿ. ಅವರಿಗೂ ಕೂಡ ಇದರ ಬಗ್ಗೆ ಸಾಕಷ್ಟು ಪೂರ್ವ ತಿಳುವಳಿಕೆಯನ್ನು ನೀಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಮನೆಯ ಸುರಕ್ಷತೆ ಬಗ್ಗೆ, ಮನೆಯ ಸದಸ್ಯರ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನದಲ್ಲಿ ಯಾವುದನ್ನು ನೀವು ಪಡೀಲಿಕ್ಕೆ ಸಾಧ್ಯ ಇಲ್ವೋ ಅದಕ್ಕಾಗಿಯೇ ಹೆಚ್ಚು ಶ್ರಮ ಪಡುವಂಥದ್ದು. ಒಟ್ಟಾರೆ ಹಿಡಿದ ಕೆಲಸ ಆಗಲೇಬೇಕು ನಿಮಗೆ. ಅಂಥ ಒಂದು ಹಠದ ಸ್ವಭಾವದಲ್ಲಿರ್ತೀರಿ. ಇದು ಒಳ್ಳೆಯ ಬೆಳವಣಿಗೆ. ಆದರೆ ಕೆಲವೊಮ್ಮೆ ಬರುವಂಥ ಹಠಮಾರಿ ಧೋರಣೆ ಏನಿದೆ ಅದು ನಿಮ್ಮ ಬೆಳವಣಿಗೆಗೆ ಕುತ್ತು ತರ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಪ್ರತಿಫಲ ಸಿಕ್ಕುವಂತಹ ಸಂದರ್ಭದಲ್ಲಿ ಕುಟುಂಬಸ್ಥರು ಕೂಡ ಭಾಗಿಗಳಾಗಿರ್ತಾರೆ. ಅವರನ್ನು ಕೂಡ ಈ ಸಂತೋಷದ ಸಮಯದಲ್ಲಿ ಒಟ್ಟಾಗಿ ಸೇರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಬೇಕು ಅಂತ ಇದ್ದರೆ ಅಲ್ಲಿ ಸರಿಯಾದ ಸ್ಥಳ ಹಾಗೆ ಸಮಯ ಇದನ್ನು ನೋಡಿಕೊಂಡು ನಿಮ್ಮ ಅಭಿಪ್ರಾಯವನ್ನು ತಿಳಿಸುವಂಥದ್ದು ತುಂಬ ಮುಖ್ಯ. ಇನ್ನು ಈ ದಿನ ಕಾನೂನು ಕೆಲಸವನ್ನು ಶಿಸ್ತು ಮತ್ತು ನಿಯಮಗಳಿಂದ ಕಾಳಜಿಯಿಂದ ಮಾತ್ರ ಮಾಡಬೇಕು. ಆಗ ಯಶಸ್ಸು ಕಟ್ಟಿಟ್ಟ ಬುತ್ತಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ,
ಹಾಗೆ ಗಣಪತಿಯನ್ನು ಆರಾಧನೆ ಮಾಡ್ತಾ ಇರಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನದ ಆರಂಭದ ಪ್ರಯತ್ನಗಳಲ್ಲಿ ನಿರೀಕ್ಷೆ ಮಾಡಿದಂಥ ಫಲಗಳು ಸಿಕ್ಕಲ್ಲ. ಫಲ ಸಿಕ್ಕಿದ್ರೂ ಮಿಶ್ರ ಫಲಗಳಿರುತ್ತೆ, ಅಥವಾ ಈ ದಿನ ನಿಮಗೆ ಸಾಕಾಗುವಷ್ಟು ತೃಪ್ತಿ ಪಟ್ಟುಕೊಳ್ಳುವಷ್ಟು ರೀತಿಯಲ್ಲಿ ಪ್ರತಿಫಲಗಳು ಸಿಕ್ಕಲ್ಲ. ಎಲ್ಲವೂ ಕೂಡ ಅಪೂರ್ಣ ಅನ್ನುವಂಥ ಒಂದು ಭಾವನೆ ಇರುತ್ತೆ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಒಂದು ನಡೆ ನುಡಿಗಳನ್ನು ಕಂಡು ಕೆಲವರು ತೀವ್ರ ಹೊಟ್ಟೆ ಉರಿ ಪಡ್ತಾ ಇದ್ದಾರೆ. ಅಂಥವರು ನಿಮ್ಮನ್ನು ಶಪಿಸುವಂಥದ್ದು, ನಿಮ್ಮ ಮೇಲೆ ಒಂದು ಕಣ್ಣು ದೃಷ್ಟಿಯನ್ನು ಬಿಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದರಿಂದ ನಿಮ್ಮ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು, ಸ್ವಲ್ಪ ಜಾಗೃತೆಯಿಂದ ಇರಿ. ಹಾಗೆ ಆತ್ಮವಿಶ್ವಾಸವನ್ನು ಈ ದಿನ ನೀವು ಭರಪೂರ ಭರ್ತಿ ಮಾಡಿಕೊಳ್ಬೇಕು. ಏಕೆ ಅಂತ ಹೇಳಿದ್ರೆ, ಕೆಲವೊಂದು ಕೆಲಸ ಕಾರ್ಯಗಳನ್ನು ನೀವು ಈ ದಿನ ನಿಭಾಯಿಸಬೇಕು ಅಂತ ಹೇಳಿದ್ರೆ ನಿಮಗೆ ವಿಲ್ ಪವರ್ ತುಂಬ ಚೆನ್ನಾಗಿ ಬೇಕಾಗುತ್ತೆ. ಹಾಗೆ ಈ ದಿನ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ನಿಮಗೆ ಒಂದು ಗುಟ್ಟು ಏನು ಅಂತ ಹೇಳಿದ್ರೆ, ಸತತ ಪ್ರಯತ್ನ ಅನ್ನುವಂಥದ್ದು ಬೇಕು. ಕನ್ಸಿಸ್ಟೆನ್ಸಿ ಇಟ್ಕೊಳ್ಬೇಕು, ಆಗ ಮಾತ್ರ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಇನ್ನು ಈ ದಿನ ಕಾನೂನು ಮತ್ತು ಈ ಶಿಸ್ತು ಸಂಯಮ ಏನಿದೆ ಇದನ್ನು ತುಂಬ ಕಾಳಜಿಯಿಂದ ಕಾಪಾಡಬೇಕಾಗತ್ತೆ. ಅದು ಸರ್ಕಾರದ ವ್ಯಾಪ್ತಿಯದ್ದೋ ನಿಮ್ಮ ಸ್ವಂತದ್ದೋ ಯಾವುದೇ ಸಂದರ್ಭದಲ್ಲೂ ಕೂಡ ಈ ದಿನ ಕಾಳಜಿಯನ್ನು ನೀವು ಇಟ್ಕೊಳ್ಳೇಬೇಕಾಗತ್ತೆ. ಇನ್ನು ಈ ದಿನ ಅನಿರೀಕ್ಷಿತ ಪ್ರಯಾಣ ಮಾಡಬೇಕಾದಂಥ ಒಂದು ಸಂದರ್ಭ ಬರಬಹುದು. ಪ್ರಯಾಣ ಸೌಖ್ಯ ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಇನ್ನು ಈ ದಿನದಲ್ಲಿ ಮನೆಯಲ್ಲಿ ಧಾರ್ಮಿಕ ಸಂಭ್ರಮಾಚರಣೆಯೊಂದು ಮುಂದೆ ಆಗುವಂಥ ಸೂಚನೆಗಳು ಕಾಣಿಸ್ತಾ ಇದೆ. ಅದರ ಬಗ್ಗೆ ಒಂದು ಪ್ರಸ್ತಾಪನೆ ನಡೆಯುವಂಥದ್ದು, ಅದಕ್ಕಾಗಿ ಪೂರ್ವ ಸಿದ್ಧತೆ ಕೂಡ ಆಗುತ್ತೆ. ಒಟ್ಟಾರೆ ಈ ದಿನ ನೀವು ಅಂದುಕೊಂಡಂಥ ರೀತಿಯಲ್ಲಿ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನಿಮ್ಮ ಪರಿವಾರ ದೇವತೆಗಳನ್ನು, ಅದರಲ್ಲೂ ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಪ್ರಯೋಜನಕಾರಿಯಾಗಿರುವಂಥ ದಿನ. ಎಲ್ಲ ರಂಗಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ಒಂದು ಪ್ರಯತ್ನಗಳಲ್ಲಿ ಈ ದಿನ ನೀವು ನಿರೀಕ್ಷೆ ಮಾಡಿದಂಥ ಒಂದು ಫಲವನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ದಿನ. ಹಾಗಾಗಿ ಈ ದಿನ ಕೆಲವು ಕ್ಷೇತ್ರಗಳಲ್ಲಿ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಮುಂದುವರಿಯುತ್ತೆ. ಇನ್ನು ಈ ದಿನ ಕೂಡ ನಿಮಗೆ ಮಿಶ್ರ ಫಲದ ಯೋಗ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯಾಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರನ್ನು, ದೂರ ಇರುವಂಥ ಕುಟುಂಬ ಸದಸ್ಯರು ಅವರನ್ನು ಭೇಟಿ ಮಾಡುವಂಥ ಒಂದು ಸಾಧ್ಯತೆ ಕೂಡ ಇದೆ. ಹಾಗೆ ಬುಧ, ಗುರು, ಶುಕ್ರರು ನಿಮಗೆ ಅನುಕೂಲಕರವಾದಂಥ ವಾತಾವರಣವನ್ನು ನಿರ್ಮಿಸುವಂಥವರಿದ್ದಾರೆ. ಹಾಗಾಗಿ ಈ ದಿನ ಆದಾಯ ಚೆನ್ನಾಗಿರುತ್ತೆ, ಖರ್ಚು ಅಷ್ಟೇ ಇರುತ್ತೆ, ಆದರೆ ಉಳಿತಾಯ ಮಾಡಲಿಕ್ಕೆ ಅವಕಾಶಗಳು ಕೂಡ ಇರುತ್ತೆ. ಇನ್ನು ಈ ದಿನದಲ್ಲಿ ಸಂತೋಷ, ಸಂಭ್ರಮ, ಹಾಗೆ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಇರುವಂಥ ಸಂದರ್ಭಗಳು ಕೂಡ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು. ಅದಕ್ಕಾಗಿಯೇ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಧನುರಾಶಿ. ಧನುರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಅಸಂತೋಷ ಇರುತ್ತೆ, ಏನೋ ಒಂದು ಅಸಮಾಧಾನ ಇರುತ್ತೆ, ಏನೋ ಒಂದು ಕಳೆದುಕೊಂಡಂಥ ಭಾವನೆ ಬರುವಂತಹ ಸಾಧ್ಯತೆ ಇರುತ್ತೆ. ಆದರೆ ಪ್ರಮುಖವಾದಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಾಗ ಈ ರೀತಿಯ ಆಲೋಚನೆಗಳು ಮಾಯ ಆಗುತ್ತೆ. ಆ ಒಂದು ಕೆಲಸಕ್ಕೆ ತುಂಬ ಶ್ರಮಿಸುವಂಥ ಒಂದು ಮನಸ್ಥಿತಿ ಉಂಟಾಗುತ್ತೆ. ಹಾಗೆ ಈ ದಿನ ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡುವಂಥ ಸಂಭವ ಕೂಡ ಇದೆ. ಒಂದು ಮಾತುಕತೆ ನಡೆಯುತ್ತೆ, ಸಂವಹನ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ನಿಮಗೆ ಯಾರು ಪ್ರೀತಿ ಪಾತ್ರರು, ಯಾರು ಇಷ್ಟ ಇದ್ದಾರೆ ಅಂಥವ್ರ ಜೊತೆ ಸ್ವಲ್ಪ ಹೆಚ್ಚು ಮಾತಾಡುವಂಥದ್ದು, ಅವರಿಂದ ಕೆಲವೊಂದು ವಿಷಯಗಳನ್ನು ಸಂಗ್ರಹಣ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಪ್ರತಿಫಲ ಸಿಕ್ಕುವಂಥ ಸಂದರ್ಭ ಇದು. ಆದರೆ ಸ್ವೇಚ್ಛಾ ವೃತ್ತಿ ಅನ್ನುವಂಥದ್ದು ಇರಬಾರ್ದು. ಅಂದರೆ ಈ ದಿನ ತುಂಬ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಹಾಗೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಡಿಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಬೇರೆಯವರ ಅವಲಂಬನೆ ಅಷ್ಟೊಂದು ಒಳ್ಳೆಯದಲ್ಲ.
ಹಾಗೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ಹಣ ಏನಿದೆ ಅದನ್ನು ನೆನಪಿಟ್ಟುಕೊಂಡು ಖರ್ಚು ಮಾಡುವಂಥದ್ದು ಅಥವಾ ಅದನ್ನು ಉಳಿತಾಯ ಮಾಡುವಂಥದ್ದು, ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ನಿಮಗೆ ಪ್ರಯೋಜನಕಾರಿಯಾಗಿರುವಂಥ ಒಂದು ಕೆಲಸವನ್ನು ಮಾಡುವಂಥ ದಿನ. ಹಾಗಾಗಿ ನೀವು ಉತ್ತಮ ರೀತಿಯ ಹೆಸರನ್ನು ಗಳಿಸ್ಕೊಳ್ಳುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಸಾಮಾಜಿಕ ದೃಷ್ಟಿಕೋನದಿಂದ ಈ ದಿನ ನಿಮಗೆ ಉತ್ತಮವಾಗಿರುವಂಥ ಸಂದರ್ಭ. ಏಕೆಂದರೆ ನಿಮ್ಮ ಕೆಲಸ, ನಿಮ್ಮ ಕಾರ್ಯ ಅದು ಆರಂಭ ಆಗುವಂಥ ದಿನ. ಜೊತೆಗೆ ಈ ದಿನ ನಿಮಗೆ ಹೆಚ್ಚಿನ ಬಲ, ಆತ್ಮವಿಶ್ವಾಸ ಇರುವಂಥ ಸಂದರ್ಭ. ಹಾಗಾಗಿ ನಿಮ್ಮ ಕುಲದೇವರನ್ನು, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದಲ್ಲಿ ಹೆಚ್ಚಿನ ಅನುಕೂಲತೆಗಳು ಇರುವಂಥದ್ದು. ತುಂಬ ಕಂಫರ್ಟ್ ಝೋನಲ್ಲಿ ಇರ್ತೀರಿ. ನಿಮಗೆ ಏನು ಸೌಲಭ್ಯ ಬೇಕಾ, ಸೌಕರ್ಯ ಬೇಕಾ, ಜನ ಬೇಕಾ, ಮಾತುಕತೆ ಬೇಕಾ, ಲಾಭ ಬೇಕಾ, ಒಡವೆ ವಸ್ತ್ರಗಳು ಬೇಕಾ, ಆಹಾರ ಬೇಕಾ, ಆರೋಗ್ಯ ಬೇಕಾ, ಎಲ್ಲವೂ ಕೂಡ ಒಂದು ಹಂತಕ್ಕೆ ನಿಮಗೆ ಕೈಗೆ ಸಿಕ್ಕುವಂಥ ರೀತಿಯಲ್ಲೇ ಇರುತ್ತೆ. ಹಾಗಾಗಿ ಕಷ್ಟ ಕಳೆದು ಹೇಗೆ ಸುಖ ಸಿಕ್ಕತ್ತೋ, ಈ ಮಳೆ ನಿಂತು ಹೇಗೆ ಪ್ರಕೃತಿ ಒಂದು ಸ್ವಚ್ಛಂದವಾಗಿ ಕಾಣಿಸುತ್ತೋ ಆ ರೀತಿಯ ಬದುಕು ನಿಮ್ಮದಾಗಿರುತ್ತೆ. ಹಾಗೆ ಈ ದಿನ ಅನಿರೀಕ್ಷಿತ ಪ್ರಯಾಣದ ಸಂದರ್ಭ ಕೂಡ ನಿಮಗೆ ಒಳ್ಳೆಯ ಲಾಭವನ್ನೇ ತಂದುಕೊಡುತ್ತೆ. ಒಟ್ಟಾರೆ ನಿಮಗೆ ಸಂತೋಷ ಸಿಕ್ಕುವಂಥದ್ದು ಇಷ್ಟರಿಂದಲೇ ಅಂತ ಹೇಳಲಿಕ್ಕಾಗಲ್ಲ. ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ ಈ ದಿನ ನೀವು ಮನಸ್ಸಂತೋಷವನ್ನು ಅನುಭವಿಸ್ತೀರಿ. ಇನ್ನು ಈ ದಿನದಲ್ಲಿ ಮನೆಯಲ್ಲಿ ಅನುಕೂಲಕರವಾದಂಥ ವಾತಾವರಣ ಇರೋದರಿಂದ ಒಂದು ಖರ್ಚಿಗೆ ದಾರಿ ಇದೆ. ಅಂದರೆ ಈ ಖರ್ಚು ಮಾಡಲಿಕ್ಕೂ ಕೂಡ ಈ ದಿನ ಹಿಂದೆ ಮುಂದೆ ನೋಡಲ್ಲ. ಏಕೆಂದರೆ ಅದು ಕುಟುಂಬಸ್ಥರಿಗೆ ಒಂದು ರೀತಿಯಲ್ಲಿ ಮೀಸಲಾಗಿರುವಂಥ ಸಂದರ್ಭ. ಇನ್ನು ಈ ದಿನ ಒಂದು ತೀರ್ಮಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಮುಂದಾಳಾಗಿ ವರ್ತಿಸುವಂಥ ಸಾಧ್ಯತೆ ಇದೆ. ನ್ಯಾಯಾಧೀಶರ ಸ್ಥಾನದಲ್ಲಿ ಈ ದಿನ ನಿಲ್ಲುವಂಥ ಅವಕಾಶಗಳು ಕೂಡ ಇದೆ. ಹಾಗೆ ಈ ದಿನ ಬೇರೆಯವರ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಒಪ್ಪಂದಗಳಿಗೆ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಸಹಿ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ನೀವು ಎಷ್ಟು ಉನ್ನತಿಯನ್ನು ಕಾಣ್ತೀರೋ ಅಷ್ಟೇ ಶತ್ರುಗಳಿಂದ ಕಿರಿಕಿರಿ ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಚಾಡಿಕೋರರ ಮಾತಿಗೆ ನೀವು ಮಾನ್ಯತೆಯನ್ನು ನೀಡಬೇಡಿ. ಅದನ್ನು ಎಷ್ಟು ಬೇಕೋ ಅಷ್ಟೇ ಕೇಳಿ ಬಿಡುವಂಥದ್ದು ತುಂಬ ಉತ್ತಮ. ಒಟ್ಟಾರೆ ಈ ದಿನದ ವಿದ್ಯಮಾನಗಳು ನಿಮಗಷ್ಟೇ ಅಲ್ಲ, ನಿಮ್ಮ ಕುಟುಂಬಸ್ಥರಿಗೂ ಕೂಡ ಒಂದು ರೀತಿಯ ಸಂತೋಷವನ್ನು ತರುತ್ತೆ, ನೆಮ್ಮದಿಯನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಶುಭ ಫಲಗಳು ಸಿಕ್ಕುವಂಥ ದಿನ. ಅದರಲ್ಲೂ ಈ ದಿನ ಕುಟುಂಬಸ್ಥರ ನೆರವಿನಿಂದ ಗೊಂದಲವಾಗಿರುವಂಥ ವಾತಾವರಣವನ್ನು ತಿಳಿಗೊಳಿಸ್ಕೊಳ್ತೀರಿ, ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ಕುಟುಂಬಸ್ಥರ ಬಗ್ಗೆ ವಿಶೇಷವಾದಂಥ ಒಂದು ಗೌರವ ಇರುತ್ತೆ, ಕಾಳಜಿ ಇರುತ್ತೆ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ತುಂಬ ಉದಾರತೆ ಇದೆ. ಹಾಗೆ ಈ ದಿನ ನಿಮ್ಮ ಮನೆಯ ಹೊರಗೆ ಮತ್ತು ಒಳಗೆ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಕೆಲಸಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿದೆ. ಇನ್ನು ನಿಮ್ಮ ವಿರೋಧಿಗಳು ಏನಾದರೂ ಕಿರುಕುಳವನ್ನು ನೀಡುವಂಥ ಒಂದು ಪ್ರಯತ್ನದಲ್ಲಿದ್ದರೆ ಆದಷ್ಟು ಅವರನ್ನು ದೂರ ಇಡುವಂಥದ್ದು ಉತ್ತಮ. ಯಾರ ಜೊತೆಯಲ್ಲೂ ಕೂಡ ಈ ದಿನ ಪ್ರಯಾಣ ಮಾಡಬೇಡಿ. ಯಾರಿಗೂ ಕೂಡ ನಿಮ್ಮ ಒಂದು ಆಚಾರ ವಿಚಾರಗಳ ಬಗ್ಗೆ ತಿಳಿಸಿ ಹೇಳಬೇಡಿ. ಹಾಗಾಗಿ ಈ ದಿನ ಎಷ್ಟೋ ಕೆಲಸ ಕಾರ್ಯಗಳನ್ನು ಗೌಪ್ಯವಾಗಿ ಮಾಡಬೇಕಾಗತ್ತೆ. ಏಕೆಂದರೆ ನಿಮ್ಮ ಯೋಜನೆಗಳನ್ನು ಮೊದಲೇ ನೀವು ಹೇಳ್ಕೊಳ್ಳೋದ್ರಿಂದ ಕೆಲಸದಲ್ಲಿ ಹಿನ್ನಡೆ ಉಂಟಾಗುತ್ತೆ. ಹಾಗಾಗಿ ಕೆಲಸ ಆದ ನಂತರದಲ್ಲಿ ಅದರ ಸಾಧಕ ಬಾಧಕಗಳನ್ನು ನೋಡಿ ಮುಂದುವರಿಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನಿಮ್ಮ ಊರಿನ ಗ್ರಾಮ ದೇವತೆ ಅಥವಾ ಯಾವುದೇ ಒಂದು ಸ್ತ್ರೀ ಶಕ್ತಿ ದೇವತೆ ಇದಕ್ಕೆ ಭೇಟಿ ನೀಡಿ ನಿಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಿ. ಮರೆಯದೆ ಈ ಕೆಲಸವನ್ನು ನಾಳೆ ಬೆಳಗ್ಗೆ ಮಾಡಿ ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಬೇಡಿಕೆಗಳಾಗಲಿ, ನಿಮ್ಮ ಆಸೆ ಆಕಾಂಕ್ಷೆಗಳಾಗಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ತುಂಬ ಇಷ್ಟ ಆಗುತ್ತೆ.
ನ್ಯಾಯಯುತವಾದಂತಹ ಬೇಡಿಕೆಗಳನ್ನು ನ್ಯಾಯ ಮಾರ್ಗದಲ್ಲೇ ಈ ದಿನ ನೀವು ಪಡ್ಕೊಳ್ಳುವಂಥದ್ದು ಇದೆ. ಒಟ್ಟಾರೆ ಸಮಾಧಾನ ಇದೆ, ಸಂತೃಪ್ತಿ ಇದೆ. ಹಾಗೆ ಈ ದಿನ ಮನೆಗೆ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಜೀವನದ ಬೆಳವಣಿಗೆಯನ್ನು ನೋಡುವಂಥ ದಿನ, ಅತ್ಯುತ್ತಮವಾದಂಥ ದಿನ ಇದು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಸೂರ್ಯಮಂಡಲ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ನಂಬಿಕೆಯಿಂದ ಕೆಲವೊಂದು ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇರುವಂಥ ದಿನ ಇದು. ಏಕೆಂದರೆ ಈ ದಿನ ನಿಮ್ಮ ಕೈಲಾಗತ್ತೋ ಬಿಡುತ್ತೋ, ಆದರೂ ಕೂಡ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೀರಿ, ಒಂದು ಕೆಲಸಕ್ಕೆ ಕಮಿಟ್ ಆಗಿದ್ದೀರಿ, ಅದನ್ನು ನೀವು ಪೂರ್ಣಗೊಳಿಸಬೇಕಾಗತ್ತೆ. ಹಾಗೆ ಈ ದಿನ ರಾಜಕೀಯ ಕಾರ್ಯಕ್ರಮದಲ್ಲಿ ನಾಯಕರನ್ನು ಭೇಟಿ ಮಾಡುವಂಥದ್ದಾಗಲಿ, ರಾಜಕೀಯ ಕ್ಷೇತ್ರದಲ್ಲಿರುವಂಥವರಿಂದ ಒಂದು ಸಹಾಯ ಸಹಕಾರಗಳು ಸಿಕ್ಕಲಿ ಅಂತ ಹೇಳಿ ನಿಮ್ಮ ಮನವಿಯನ್ನು ಸಲ್ಲಿಸುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ಒಂದು ನಾಟಕೀಯ ತಿರುವನ್ನು ಪಡ್ಕೊಳ್ಳುವಂಥ ದಿನ. ನೋಡಿ, ಇದ್ದಕ್ಕಿದ್ದ ಹಾಗೇ ಎಲ್ಲೋ ಒಂದು ಕಡೆ ಈ ನಾಟಕದ ಒಂದು ರಿಹರ್ಸಲ್ ಏನಿದೆ ಅಥವಾ ಅದನ್ನು ಪ್ರಾಕ್ಟೀಸ್ ಮಾಡುವಂಥ ವಿಚಾರ, ಇದರಲ್ಲಿ ಸ್ವಲ್ಪ ಮನಸ್ತಾಪಗಳು ಆಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಸ್ಥಗಿತಗೊಂಡಂತಹ ಕೆಲಸ ಕಾರ್ಯಗಳನ್ನು ಮೊದಲು ಪೂರ್ಣಗೊಳಿಸಬೇಕು ಅನ್ನುವಂಥ ಒಂದು ಪ್ರಯತ್ನ ಇದೆ. ಹಾಗೆ ಈ ದಿನ ನಿಮ್ಮ ಕಾರ್ಯದಕ್ಷತೆ ಮೇಲಧಿಕಾರಿಗಳ ಗಮನಕ್ಕೆ ಬರುತ್ತೆ, ಮೇಲಧಿಕಾರಿಗಳಿಂದ ಪ್ರಶಂಸಿಸಲ್ಪಡುತ್ತೆ. ಹಾಗಾಗಿ ಈ ದಿನ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಸಾಕಷ್ಟು ಪ್ರಗತಿ ಇದೆ. ಈ ದಿನ ಕೂಡ ನಿಮಗೆ ಒಂದು ಒಳ್ಳೆಯ ಅನುಭವ ಸಿಕ್ಕುವಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇದೆ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.